ರಾಜ್ಯಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಾಗುವುದು. ಇಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಂಡು ಮಸೂದೆ ಮಂಡನೆ ಕುರಿತಂತೆ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನೀಡಿರುವ ನೋಟಿಸ್ ಅನ್ನು ಅಂಗೀಕರಿಸಲಾಗಿದೆ. ಮಸೂದೆಯ ಪ್ರತಿಯನ್ನು ಎಲ್ಲ ಸದಸ್ಯರಿಗೆ ರವಾನಿಸಲಾಗಿದ್ದು, ಇದರಿಂದ ಸದಸ್ಯರು ತಿದ್ದುಪಡಿಗಳನ್ನು ಸೂಚಿಸಬಹುದಾಗಿದೆ ಎಂದರು. The Lok Sabha was circulated to members electronically through members portal around 3:30 p.m. yesterday. In view of the short time period available to members, I have decided that those members who decide to give notices of amendments to the said bill may do so now till 12:30 p.m. today, so as to enable the Secretariat to process and circulate the list of amendments. Notices received after 12:30 p.m. will, however, not be processed. ಕಾಂಗ್ರೆಸ್ ಸದಸ್ಯ ಪ್ರಮೋದ್ ತಿವಾರಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆದಿದೆ ಎಂದು ಆರೋಪಿಸಿ ಈ ಕುರಿತು ಗೃಹ ಸಚಿವರು ಸದನದಲ್ಲಿ ಉತ್ತರಿಸುವಂತೆ ಕ್ರಿಯಾಲೋಪ ಎತ್ತಿದರು. ಇದನ್ನು ಸಭಾಪತಿ ಅವರು ತಿರಸ್ಕರಿಸಿದರು. और जवाब दे गृह मंत्री का गृह मंत्रालय का जवाब जितेंद्र सिंह क्या देंगे? ಬಳಿಕ ಸಭಾನಾಯಕ ಜೆಪಿ ನಡ್ಡಾ ಸದನದಲ್ಲಿ ಪ್ರತಿಪಕ್ಷಗಳ ಪಾತ್ರ ನಕಾರಾತ್ಮಕವಾಗಿದೆ. ಅಧಿವೇಶನ ಆರಂಭವಾದಾಗಿನಿಂದಲೂ ಪ್ರತಿಪಕ್ಷಗಳ ಸದಸ್ಯರು ಕಲಾಪ ಸುಗಮವಾಗಿ ನಡೆಯಲು ಅವಕಾಶ ನೀಡದೆ ಅಡ್ಡಿಪಡಿಸುವುದಕ್ಕೆ ಹೆಚ್ಚು ಗಮನಹರಿಸುತ್ತಿದ್ದಾರೆ. ಪ್ರತಿಪಕ್ಷಗಳ ಸದಸ್ಯರ ಬಳಿ ಪ್ರಮುಖ ವಿಷಯಗಳ ಕೊರತೆ ಇದೆ. ಪ್ರಸಕ್ತ ಅಧಿವೇಶನದಲ್ಲೇ ಎಲ್ಲ ವಿಷಯಗಳ ಕುರಿತು ಚರ್ಚಿಸಲು ಸಿದ್ಧವಿದೆ. ಹಿಂದಿನ ಎಲ್ಲ ಅಧಿವೇಶನಗಳಲ್ಲಿ ಸರ್ಕಾರ ಪ್ರತಿಯೊಂದು ವಿಷಯವನ್ನು ಚರ್ಚಿಸಲು ಸದಾ ಸಿದ್ಧವಿತ್ತು. ಆದರೆ ಚರ್ಚೆ ಕೈಗೆತ್ತಿಕೊಂಡಾಗ ಪ್ರತಿಪಕ್ಷಗಳ ಸದಸ್ಯರಿಗೆ ಪ್ರಸ್ತಾಪಿಸಲು ನೈಜ ವಿಷಯಗಳು ಸಿಗದೆ ಪೇಚಿಗೆ ಸಿಲುಕಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆಯನ್ನು ಸಚಿವ ಡಾ ಜಿತೇಂದ್ರ ಸಿಂಗ್ ಮಂಡಿಸಲಿದ್ದು, ಬಳಿಕ ಮಸೂದೆ ಚರ್ಚೆಗೆ ಬರಲಿದೆ. ಕಲಾಪಕ್ಕೆ ಅಡ್ಡಿಪಡಿಸುವ ಪ್ರತಿಪಕ್ಷಗಳ ನಡವಳಿಕೆ ಖಂಡನೀಯ ಎಂದು ಹೇಳಿದರು. जब हम जो उन्होंने कहा था कि डिस्कशन होना चाहिए, आज जितेंद्र सिंह जी दोपहर में 2 बजे से वो डिस्कशन करने वाले हैं. वो बिल आ रहा है, उस पर चर्चा होगी. लेकिन इनकी आदत है कि ये हमेशा गोल पोस्ट चेंज करते हैं. मैं विपक्ष की भूमिका की तीव्र भर्त्सना करता हूं, निंदा करता हूं और इस संसद के माध्यम से देश को इस बात का संदेश देना चाहता हूं कि मोदी जी के नेतृत्व में चलने वाली सरकार हर विषय पर चर्चा करने के लिए तैयार है. विपक्ष जो है वो गैर जिम्मेदाराना व्यवहार कर रही है, यह ध्यान में रहे. ಬಳಿಕ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ, ಆಪ್ ಆಧಾರಿತ ಕಾರ್ಯಗಳಲ್ಲಿ ಕೆಲಸ ಮಾಡುವುದು ದೇಶದಲ್ಲಿ ಹೊಸ ವ್ಯವಸ್ಥೆಯಾಗಿದೆ. ಗಿಗ್ ಕಾರ್ಮಿಕರ ಹಿತ ಕಾಪಾಡಲು ಕಾನೂನು ಸಂಹಿತೆಯಲ್ಲಿ ತಿದ್ದುಪಡಿ ತರಲಾಗಿದ್ದು, ಇವರನ್ನು ಕಾರ್ಮಿಕರೆಂದು ಮಾನ್ಯತೆ ಮಾಡಿ ಕಾನೂನಿನಲ್ಲಿ ಅವಕಾಶ ನೀಡಲಾಗಿದೆ. ಗಿಗ್ ಕಾರ್ಮಿಕರಿಗೆ ಈ ಮಾನ್ಯತೆ ಒದಗಿಸಿರುವ ದೇಶಗಳಲ್ಲಿ ಭಾರತ ಮೊದಲಾಗಿದೆ. ಈ ಶ್ರಮ್ ಪೋರ್ಟಲ್ನಲ್ಲಿ 10 ಲಕ್ಷ ಗಿಗ್ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲಾಗುವುದು ಎಂದು ಹೇಳಿದರು. शहर में रहने वाले और उसके अगल बगल में रहने वाले लोगों का जीवन खर्च और एक का दूर सुदूर गांव में रहने वाले और किसान का जीवन निर्वाह का खर्च अलग अलग होता है. उसको ध्यान में रख के फ्लोर वेज तय करा जाएगा और फ्लोर वेज के ऊपर सब लोग वेज तय करे, उसमें सारा पैरामीटर को सुनिश्चित करके तय करा जाएगा. वर्तमान समय में जो वेजेस उपलब्ध है वो हर साल में 2 बार वेरिएबल डियरनेस अलाउंस होता है, उसके अनुसार ऐड होता है और ये आज भारत सरकार सभी को बाधित करती है.